ಎರಡನೇ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಚರ್ಚೆ ಕೂಡ ಕೇಳಿ ಬಂದಿದ್ದು. ಕನಕಪುರ, ನೆಲಮಂಗಲ, ಶಿರಾ ಹೀಗೆ 3 ಭಾಗಗಳಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ರಿಯಲ್ ಎಸ್ಟೇಟ್ ಡೆವಲಪರ್ಗಳು ಇದೀಗ ಭೂಮಿಯ ಬೆಲೆ ಗಗನಕ್ಕೇರ್ತಾ ಇದೆ. ನೆಲಮಂಗಲದಲ್ಲಿ BMRD ಅಪ್ರೂವ್ಡ್ ಸೈಟ್ಸ್ 500 ಇಂದ 1000 ರೂಪೀಸ್ ಜಾಸ್ತಿ ಆಗಿದೆ ಪರ್ ಸ್ಕ್ವೇರ್ ಫೀಟ್ಗೆ. ಬೆಂಗಳೂರು ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಎರಡನೇ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಚರ್ಚೆ ಕೂಡ ಕೇಳಿ ಬಂದಿದ್ದು. ಅದಕ್ಕಾಗಿ ಈಗಾಗಲೇ ಕನಕಪುರ, ನೆಲಮಂಗಲ, ಶಿರಾ ಹೀಗೆ 3 ಭಾಗಗಳಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಸೊ ಹಾಗಿದ್ರೆ ಜನಗಳು ಈ ಏರ್ಪೋರ್ಟ್ ಆಗಮನದಿಂದಾಗಿ ನಾವು ಭೂಮಿ ಕಳೆದುಕೊಳ್ತೀವ ಅನ್ನುವಂತಹ ಭಯ ಒಂದೆಡೆ ಆದ್ರೆ, ರಿಯಲ್ ಎಸ್ಟೇಟ್ ಡೆವಲಪರ್ಗಳು ಇದೀಗ ಭೂಮಿಯ ಬೆಲೆ ಗಗನಕ್ಕೇರ್ತಾ ಇದೆ. ಎಲ್ಲಾ ಜನರು ಕೂಡ ಇಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗುತ್ತಾ ಅನ್ನೋ ಪ್ರಶ್ನೆಯನ್ನೇ ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಭೂಮಿಯನ್ನ ಕಳೆದುಕೊಳ್ಳುವಂತಹ ಜನರಿಗೆ ಭಯ ಇದೆಯಾ ಅಥವಾ ಅವರಿಗೆ ಪರಿಹಾರ ಏನ್ ಸರ್ಕಾರದಿಂದ ಕೊಡಲಾಗುತ್ತೆ? ಒಟ್ಟಾರೆಯಾಗಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಸ್ಥಳಗಳ ಸಮೀಕ್ಷೆ ನಡೆಸಲೆಂದು ಕೇಂದ್ರ ಸರ್ಕಾರದ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ AAI ತಂಡ ಏಪ್ರಿಲ್ ತಿಂಗಳಲ್ಲಿಯೇ ಆಗಮಿಸಿತ್ತು. ಈ ತಂಡವು ರಾಜ್ಯ ಸರ್ಕಾರ ಗುರುತಿಸಿರುವ 3 ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಎಲ್ಲಿ ಏರ್ಪೋರ್ಟ್ ಮಾಡಬೇಕೆಂದು ಇನ್ನೂ ಸ್ಥಳ ಅಂತಿಮವಾಗಿಲ್ಲ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದಟ್ಟಣೆಯನ್ನ ತಗ್ಗಿಸುವ ನಿಟ್ಟಿನಲ್ಲಿ ಎರಡನೇ ವಿಮಾನ ನಿಲ್ದಾಣವನ್ನ 2034ರ ವೇಳೆ ನಿರ್ಮಿಸಲು ಕರ್ನಾಟಕ ಸರ್ಕಾರ ಯೋಜನೆ ಹಾಕಿಕೊಂಡಿದ್ದು, ಇದಕ್ಕಾಗಿ ಬೆಂಗಳೂರು ಸುತ್ತ 3 ಸ್ಥಳಗಳನ್ನು ಗುರುತು ಮಾಡಿ ಮಾರ್ಚ್ ಆರಂಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು. ಈಗಾಗಲೇ ಕನಕಪುರ ರಸ್ತೆಯ 2 ಸ್ಥಳಗಳನ್ನು ಪರಿಶೀಲನೆ ಮಾಡಿ ಬಳಿಕ ಸಚಿವ MB ಪಾಟೀಲ್ ಜೊತೆಗೆ ಸುದೀರ್ಘ ಚರ್ಚೆ ಮಾಡಿದ್ದಾರೆ. ಹಾಗೆ ನೆಲಮಂಗಲ ಮತ್ತು ಕುಣಿಗಲ್ ಭಾಗದ ಸ್ಥಳಗಳನ್ನು ಏರ್ಪೋರ್ಟ್ ಅಥಾರಿಟಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಬಿಡದಿ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣಕ್ಕೆ ಸೂಕ್ತ ಜಾಗ ಅಲ್ಲ. ಈ ಜಾಗವನ್ನು ಬಿಟ್ಟು ಬೇರೆ 2 ಜಾಗಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ ನೀಡಲಿದೆ ಎಂದು ಸಚಿವ MB ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಹೀಗಾಗಿ 3ರಲ್ಲಿ 1 ಔಟ್ ಆದಂತಾಗಿದ್ದು, ಇನ್ನುಳಿದ 2 ಸ್ಥಳಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಲಾಗುತ್ತೆ ಎನ್ನುವುದಕ್ಕೆ ಕುತೂಹಲ ಕಾರಣವಾಗಿದೆ. ಇನ್ನು ಎರಡನೇ ವಿಮಾನ ನಿಲ್ದಾಣದ ವಿಚಾರವಾಗಿ ನಾಯಕರ ನಡುವೆ ಜಟಾಪಟಿ ಶುರುವಾಗಿದೆ. ಸರ್ಕಾರ ಗುರುತಿಸಿರೋ 3 ಸ್ಥಳಗಳನ್ನ ಬಿಟ್ಟು ಶಿರಾದಲ್ಲಿ ನೂತನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸಲು ಕೂಗು ಎದ್ದಿದೆ. ನ್ಯೂ ಏರ್ಪೋರ್ಟ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಈಗ ಆಲ್ರೆಡಿ ರೈತರುಗಳಿಗೆ ಸ್ವಲ್ಪ ಅವೇರ್ನೆಸ್ ಇರೋದ್ರಿಂದ ಲ್ಯಾಂಡ್ ಕಾಸ್ಟ್ ನ ಜಾಸ್ತಿ ಮಾಡಿದ್ದಾರೆ. ಹಾಗೆ ನಮ್ಮ ಕಡೆ ಸೈಟ್ ತಗೊಳ್ಳೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಏನಕ್ಕೆ ಕಾರಣ ಅಂತ ಹೇಳಿದ್ರೆ, ಏರ್ಪೋರ್ಟ್ ಬರೋಕ್ಕೆ ಮುಂಚೆನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2 years 3 years ಅಲ್ಲಿ ಡಬಲ್ ಆಗೋದು. ಏರ್ಪೋರ್ಟ್ ಅಂತ ಹೇಳಿದ್ರೆ ಬೇಗ ಅತಿ ಶೀಘ್ರದಲ್ಲಿ ಅವ್ರ ಇನ್ವೆಸ್ಟ್ಮೆಂಟು ತುಂಬಾ ದುಪ್ಪಟ್ಟಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೆಲಮಂಗಲದಲ್ಲಿ ಆಸ್ತಿಗಳನ್ನ ಹೊಂದಿರುವ ರಿಯಲ್ ಎಸ್ಟೇಟ್ ಡೆವಲಪರ್ಗಳು ಕೆಲವು ಸಮಯದಿಂದ ಜನರು ಪೂರ್ವ ಬೆಂಗಳೂರಿನಿಂದ ದಕ್ಷಿಣ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಎರಡನೇ ವಿಮಾನ ನಿಲ್ದಾಣದ ಸುದ್ದಿಯ ಆಸಕ್ತಿಯನ್ನ ಹೆಚ್ಚಿಸಿದೆ. ಕನಕಪುರ ರಸ್ತೆಯಲ್ಲಿನ ಆಸ್ತಿಗಳ ಬಗ್ಗೆ ವಿಚಾರಿಸುವ ಪ್ರತಿಯೊಬ್ಬ ಕ್ಲೈಂಟ್ ವಿಮಾನ ನಿಲ್ದಾಣದ ಬಗ್ಗೆ ಕೇಳುತ್ತಿದ್ದಾರೆ ಎಂದು ಅವರು ಹೇಳಿದರು. ಪ್ರಾಪರ್ಟಿ ಕನ್ಸಲ್ಟೆಂಟ್ ಪ್ರಕಾರ ಕನಕಪುರ ಮುಖ್ಯ ರಸ್ತೆಯಲ್ಲಿನ ಕೆಲವು ನಿವೇಶನಗಳ ಬೆಲೆ ಪ್ರತಿ ಎಕರೆಗೆ 12 ರಿಂದ 18 ಕೋಟಿ ರೂಪಾಯಿ ಇದೆ. ಕಳೆದ ವರ್ಷದವರೆಗೆ 1.5 ಕೋಟಿ ರೂಪಾಯಿಯಿಂದ 2 ಕೋಟಿ ರೂಪಾಯಿ ಇದ್ದ ಜಮೀನು ಬೆಲೆ ಈಗ 10 ರಿಂದ 20ರಷ್ಟು ಏರಿಕೆಯಾಗಿದೆ. ಕೃಷಿ ಭೂಮಿಯ ಬೆಲೆ 4.5 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದಿಂದ ಬಾಡಿಗೆ ದರಗಳು ಕೂಡ 30ರಷ್ಟು ಏರಿಕೆಯಾಗಿದೆ. ಖಂಡಿತ ಇದು ಚೇಂಜಸ್ ಅಂತೂ ಆಗಿದೆ. ಏರ್ಪೋರ್ಟ್ ಬರುತ್ತೆ ಅಂತ ಹೇಳಿದ ಮೇಲೆ ನಮಗೆ ಪರ್ಚೇಸರು ಜಾಸ್ತಿ ಆಗಿದ್ದಾರೆ, ಅದೇ ರೀತಿ ಲ್ಯಾಂಡ್ ಕಾಸ್ಟ್ ಜಾಸ್ತಿ ಆಗಿದೆ, ಸೈಟ್ ಕಾಸ್ಟು ಜಾಸ್ತಿ ಆಗಿದೆ. ಪ್ರತಿ ಸ್ಕ್ವೇರ್ ಫೀಟ್ ಅಲ್ಲಿ ಮಿನಿಮಮ್ 500 ಇಂದ 1000 ರೂಪೀಸು. ನೆಲಮಂಗಲದಲ್ಲಿ BMRD ಅಪ್ರೂವ್ಡ್ ಸೈಟ್ಸು 500 ಇಂದ 1000 ರೂಪೀಸ್ ಜಾಸ್ತಿ ಆಗಿದೆ ಪರ್ ಸ್ಕ್ವೇರ್ ಫೀಟ್ಗೆ. ಸೊ ಹಾಗಾಗಿ ಏರ್ಪೋರ್ಟ್ ಬರೋದು ಖಂಡಿತ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅದೇ ತರ ಚೇಂಜಸ್ ಕೂಡ ಕಾಣಿಸ್ತಿದೆ. ಎರಡನೇ ವಿಮಾನ ನಿಲ್ದಾಣಕ್ಕೆ ಕನಕಪುರ ರಸ್ತೆ, ನೆಲಮಂಗಲ ಸೇರಿದಂತೆ 3 ಕಡೆ ಜಾಗವನ್ನು ಗುರುತಿಸಲಾಗಿದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿಗಳು ಈ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಿಮಾನಗಳು ಹಾರಾಡುತ್ತಿರುವುದನ್ನು ಜನರು ನೋಡ್ತಾ ಇದ್ದು, ಕನಕಪುರ ರಸ್ತೆಯ ಜನರು ವಿಮಾನ ನಿಲ್ದಾಣದ ಬಗ್ಗೆ ಆಶಾವಾದ ಹೊಂದಿದ್ದಾರೆ. ಆದರೆ ನೆಲಮಂಗಲದ ಜನರು ಅಷ್ಟೊಂದು ಖುಷಿಯಾಗಿಲ್ಲ. ವಿಮಾನ ನಿಲ್ದಾಣಕ್ಕೆ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಳ್ಳುವ ಭಯ ಅವರಲ್ಲಿದೆ.